ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖುಷಿಯಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂತ ಅನ್ಕೊಂತೀನಿ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಮ್ಮ ಮೈಸೂರಿನ ಅರಮನೆಯ ಬಗ್ಗೆ ನಮಗೆ ತಿಳಿದೇ ಇರೋ ಒಂದಷ್ಟು ಕುತೂಹಲಕಾರಿ ವಿಷಯಗಳನ್ನ ತಿಳ್ಕೊಳ್ಳೋಣ ಬನ್ನಿ. ರಾತ್ರಿ 12 ಗಂಟೆ ಮೈಸೂರು ಅರಮನೆಯ ಗೋಡೆಗಳೊಳಗೆ ಯಾರಿಗೂ ಕೇಳಿಸದ ಹೆಜ್ಜೆಗಳ ಸದ್ದು, ಯಾರೂ ಕಾಣದ ನೆರಳುಗಳು. ಇದು ಒಂದು ಅರಮನೆ ಅಲ್ಲ, ಇದು ಶಾಪದ ಮನೆ. ಐಶ್ವರ್ಯ, ಶಕ್ತಿ, ರಾಜಸ ವೈಭವ ಇವೆಲ್ಲವನ್ನು ಹೊಂದಿದ್ದ ಒಂದು ವಂಶ ಏಕೆ ಮರುಮರು ಅಕಾಲಿಕ ಮರಣಗಳನ್ನು ಕಂಡಿತು? ಇದು ಕೇವಲ ಅಪಘಾತವೇ ಅಥವಾ ಯಾರು ಇನ್ನೂ ಈ ಅರಮನೆಯೊಳಗೆ ಜೀವಂತವಾಗಿ ಕಾದುಕೊಂಡಿದ್ದಾರಾ? ಒಡೆಯರ್ ವಂಶವು ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಗೌರವಿಸಲ್ಪಟ್ಟ ರಾಜವಂಶ. ಕಲೆ, ಸಂಸ್ಕೃತಿ, ಧರ್ಮ ಮತ್ತು ಆಡಳಿತದಲ್ಲಿ ಮೈಸೂರನ್ನು ಉತ್ತುಂಗಕ್ಕೆ ತಲುಪಿಸಿದವರು. ದಸರಾ ಸಂಭ್ರಮ, ಚಿನ್ನದ ಸಿಂಹಾಸನ, ದೇವಾಲಯಗಳ ಘಂಟೆ ಸದ್ದು, ಅರಮನೆಯ ವೈಭವ ಎಲ್ಲವೂ ಅವರ ಪರಂಪರೆಯ ಭಾಗ. ಆದರೆ ಈ ಸಮೃದ್ಧಿಯ ನಡುವೆಯೇ ಒಂದು ಅಶುಭ ನೆರಳು ನಿಧಾನವಾಗಿ ಈ ವಂಶವನ್ನು ಆವರಿಸತೊಡಗಿತು. ಸ್ಥಿರವಾಗಿದ್ದ ಸಾಮ್ರಾಜ್ಯವನ್ನು ಒಂದು ಸರಣಿ ದುರಂತಗಳು ಕದಡತೊಡಗಿದವು. ಯಾರು ಗಮನಿಸದಂತೆ ಮರಣ ಅರಮನೆಗೆ ಕಾಲಿಟ್ಟಿತ್ತು. ಈ ರಹಸ್ಯದ ಮೂಲಕ್ಕೆ ಹೋದರೆ ನಾವು ತಲುಪುವುದು ತಲಕಾಡಿನ ರಾಣಿ ಅಲಮೇಲಮ್ಮ ಅವರ ಹತ್ರ. ಕಥೆ ಪ್ರಕಾರ ಒಡೆಯರ್ ರಾಜರು ಆಕೆಯ ಅಮೂಲ್ಯ ಆಭರಣಗಳನ್ನು ಲೂಟಿ ಮಾಡಿದಾಗ ಆಕೆ ಕಾವೇರಿ ನದಿಯಲ್ಲಿ ಪ್ರಾಣ ತ್ಯಜಿಸುವ ಮೊದಲು ಶಾಪವಿಟ್ಲಂತೆ. ತಲಕಾಡು ಮರುಳಾಗಲಿ, ಮಾಳಂಗಿ ಮಡುವಾಗಲಿ, ಮೈಸೂರು ಅರಸರು ಮಕ್ಕಳಿಲ್ಲದೆ ಹೋಗಲಿ. ಆ ಶಬ್ದಗಳು ನೀರಿನಲ್ಲಿ ಕರಗಲಿಲ್ಲ, ಅವು ಇತಿಹಾಸದೊಳಗೆ ಹುದುಗಿಕೊಂಡವು. ಅಂದಿನಿಂದ ಒಡೆಯರ್ ವಂಶದಲ್ಲಿ ಮಗು ಹುಟ್ಟದೆ ಹೋದ ರಾಜರು, ಯುವ ವಯಸ್ಸಿನಲ್ಲೇ ಸತ್ತ ರಾಜಕುಮಾರರು. ಸಮಯ ಬದಲಾಗಿದೆ, ಆದರೆ ಮರಣದ ರೀತಿ ಬದಲಾಗಲಿಲ್ಲ. ಆರೋಗ್ಯವಾಗಿದ್ದವರು, ಯಾವುದೇ ಕಾಯಿಲೆ ಇಲ್ಲದವರು ಒಂದು ರಾತ್ರಿ ಬೆಳಗ್ಗೆ ಜೀವಂತವಾಗಿರಲಿಲ್ಲ. ವೈದ್ಯರಿಗೆ ಉತ್ತರ ಇಲ್ಲ, ದಾಖಲೆಗಳಿಗೆ ಕಾರಣ ಇಲ್ಲ. ಅರಮನೆಯೊಳಗೆ ಒಂದು ಮಾತು ಮಾತ್ರ ಗುಸುಗುಸಾಗಿ ಹರಡಿತು: ಶಾಪ ಇನ್ನೂ ಜೀವಂತವಾಗಿದೆ. ರಾತ್ರಿ ಕೆಲಸಗಾರರು ಹೇಳ್ತಾರೆ, ಕೆಲವೊಮ್ಮೆ ಹಳೆಯ ರಾಣಿ ಧ್ವನಿ ಕೇಳಿಸುತ್ತದಂತೆ, ಕೆಲವೊಮ್ಮೆ ಖಾಲಿ ಕೊಠಡಿಯಲ್ಲಿ ದೀಪ ತಾನೇ ನಂದಿ ಬಿಡುತ್ತದಂತೆ. ಯಾರೋ ಒಬ್ಬಂಟಿಯಾಗಿ ಆ ಭಾಗಕ್ಕೆ ಹೋಗುವುದಿಲ್ಲ, ಯಾಕಂದರೆ ಯಾವುದೋ ಏನೋ ಇನ್ನೂ ಅಲ್ಲಿದೆ. ಇವುಗಳ ಬಗ್ಗೆ ಹಲವಾರು ಸಿದ್ಧಾಂತಗಳು ಹುಟ್ಟಿಕೊಂಡವು. ಇದು ನಿಜಕ್ಕೂ ಅಲಮೇಲಮ್ಮನ ಶಾಪವೇ? ಅರಮನೆಯೊಳಗಿನ ಆಂತರಿಕ ಸಂಘರ್ಷಗಳೇ? ವಿಷ ಪ್ರಯೋಗ ಅಥವಾ ಸಂಚನಗಳೇ? ಅಥವಾ ಯಾವುದೋ ಅತೀಂದ್ರಿಯ ಶಕ್ತಿಯ ಪ್ರಭಾವವೇ? ಸಮಸ್ಯೆ ಏನಂದರೆ ಇತಿಹಾಸದ ದಾಖಲೆಗಳು ಸಂಪೂರ್ಣವಾಗಿಲ್ಲ. ಕೆಲವು ಸತ್ಯಗಳು ಮರೆಮಾಚಲ್ಪಟ್ಟಿವೆ, ಕೆಲವು ಕಾಲದ ಗರ್ಭದಲ್ಲಿ ನಶಿಸಿ ಹೋಗಿವೆ. ಅದಕ್ಕೆ ನಿಖರ ಉತ್ತರ ಇಂದಿಗೂ ಸಿಗುತ್ತಿಲ್ಲ. ಆದರೆ ಎಲ್ಲವನ್ನು ಮೀರಿಸುವ ಪ್ರಶ್ನೆ ಒಂದೇ: ಎಲ್ಲ ತಲೆಮಾರಿಗೂ ಒಂದೇ ರೀತಿಯ ಮರಣ ಏಕೆ? ಇತಿಹಾಸ ಮೌನವಾಗಿದೆ, ಗೋಡೆಗಳು ಮಾತ್ರ ಸತ್ಯ ಗೊತ್ತಿರುವಂತೆ ನಿಂತಿವೆ. ಇಂದು ನೀವು ಮೈಸೂರು ಅರಮನೆಗೆ ಹೋದರೆ ಸೌಂದರ್ಯ ಕಾಣುತ್ತದೆ, ಆದರೆ ನಿಂತು ಕೇಳಿ, ಗೋಡೆಗಳ ಉಸಿರಾಟ, ನೆಲದ ಮೌನ ಮತ್ತು ಮರಣದ ನೆನಪು. ಈ ಶಾಪ ಮುಗಿದಿದೆಯೋ ಅಥವಾ ಇನ್ನು ಯಾರನ್ನಾದರೂ ಕಾಯುತ್ತಿದೆಯೋ? ಇತಿಹಾಸದಲ್ಲಿ ಕೆಲವು ಪ್ರಶ್ನೆಗಳಿಗೆ ಉತ್ತರ ಇರಲ್ಲ, ಯಾಕೆಂದ್ರೆ ಆ ಉತ್ತರ ತುಂಬಾ ಭಯಾನಕ. ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ? ಇದು ಶಾಪವೋ ಅಥವಾ ಮನುಷ್ಯನ ಕ್ರೂರತೆಯೋ? ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ, ಈ ಕತೆ ನಿಮಗೆ ನಡುಕ ತಂದಿದ್ರೆ ವಿಡಿಯೋವನ್ನು ಶೇರ್ ಮಾಡಿ, ಯಾಕೆಂದರೆ ಕೆಲವು ಕತೆಗಳು ಮೌನವಾಗಿದ್ದಷ್ಟೇ ಸುರಕ್ಷಿತ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.